ಮಧ್ಯಪ್ರಾಚ್ಯದಲ್ಲಿ ಯುದ್ಧದ ಕಾರ್ಮೋಡ ಕವಿದಿದೆ. ಇಸ್ರೇಲ್ ಮತ್ತು ಇರಾನ್ ನಡುವೆ ದೊಡ್ಡ ಮಟ್ಟದಲ್ಲಿ ಯುದ್ಧ ನಡೀತಾ ಇದೆ. ಏನು ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿಯ ಹತ್ಯೆ ಆಗಿದೆ. ಈ ಒಂದು ಹತ್ಯೆಯನ್ನು ಖಂಡಿಸಿ ಇವತ್ತು ರಿಚ್ಮಂಡ್ ಟೌನ್ ನಲ್ಲಿ ಶಿಯಾ ಸಂಘಟನೆಯ ವತಿಯಿಂದ ಒಂದು ಶೋಕ ಸಭೆ ನಡೀತಾ ಇದೆ. ಈ ಬಗ್ಗೆ ಮಾತಾಡ್ಲಿಕ್ಕೆ ಇಲ್ಲಿನ ಒಂದಷ್ಟು ನಮ್ಮ ಮುಖಂಡರು ನಮ್ಮ ಜೊತೆ ಇದ್ರೆ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನು ಖಮೇನಿಯ ಹತ್ಯೆಯನ್ನ ಖಂಡಿಸಿ ನೀವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದ್ದೀರಾ? ಯಾವೊಂದು ಕಾರಣಕ್ಕೋಸ್ಕರ ನಿಮ್ಮ ಪ್ರತಿಭಟನೆ ಸರ್? ನಮ್ಮದು ಆಯತುಲ್ಲಾ ಖಾಮ್ನಾಯಿ ಅವರು ನಮ್ಮ ಶಿಯಾ ಮುಸ್ಲಿಮ್ಸ್ ಗುರುಗಳು. ಪೂರ್ತಿ ಪ್ರಪಂಚಕ್ಕೆ ಶಿಯಾ ಮುಸ್ಲಿಮ್ಸ್ ಯಾರು ಅಂತ ಮಾಡಿದ್ದು ಇರಾನ್, ಆಯತುಲ್ಲಾ ಖಾಮ್ನಾಯಿ. ಇವಾಗ ಇರಾನ್ ಇಂದು ಇಸ್ರಾಯೇಲ್ ಅಮೇರಿಕಾ ವಾರ್ ನಡೀತಾ ಇರುವಾಗ, ಇನ್ನೂ ಮುಂಚೆ ಸ್ಟಾರ್ಟ್ ಆಗೋ ಮುಂಚೆನೇ ಮಾತುಕತೆ ನಡೀತಾ ಇತ್ತು. ಮಾತುಕತೆ ನಡೀತಾ ಇರುವಾಗಲೇ ಈ ಅಮೇರಿಕಾ ಇಸ್ರಾಯೇಲು ಅವ್ರಿಗೆ ಹತ್ಯೆ ಮಾಡಿದ್ದಾರೆ. ಇದು ನಾವು ಹತ್ಯೆಯನ್ನು ಖಂಡಿಸ್ತೇವೆ. ಎಲ್ಲ ಶಿಯಾ ಮುಸ್ಲಿಮ್ಸ್ ಪ್ರಪಂಚದಲ್ಲಿ ಎಲ್ಲ ಭಾಗದಲ್ಲೂ ನಾವು ಇದು ಖಂಡಿಸ್ತೇವೆ. ಆಯತುಲ್ಲಾ ಖಾಮ್ನಾಯಿ ನಮ್ಮ ಒಂದು ಗುರುಗಳು. ಈ ಒಂದು ಅವರು ಒಂದು ಮಾತು ಈ ಥರ ಹೇಳಿದ್ರೆ ಪ್ರಪಂಚಕ್ಕೆ ನಮಗೆ ಅದು ಒಳ್ಳೆಯದಾಗುತ್ತೆ ಅಂತ ನಮ್ಗೆ ಹೇಳ್ತಾರೆ. ಅದು ಒಂದು ಮಾತು ಅವ್ರಿಗೆ. ನಮಗೆ ಆ ಥರ ಈ ಪ್ರಪಂಚದಲ್ಲಿ ಇರುವಾಗ ಆಯತುಲ್ಲಾ ಖಾಮ್ನಾಯಿ ಅವರು ಏನು ಹೇಳ್ತಾರೆ ನಾವು ಮಾತು ಕೇಳ್ತೀವಿ. ಅವ್ರದ್ದು ನಮ್ಮ ಗುರುಗಳು ಪ್ರಪಂಚದಲ್ಲಿ ಇರೋದು ಅವರು. ಅಲ್ಲ ಬಿಟ್ಟರೆ ಮೊಹಮ್ಮದ್ ಪೈಗಂಬರ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇಲ್ಲಿ ನಮ್ಮ ಪ್ರಪಂಚಕ್ಕೆ ಬೇಕಾಗಿರೋದು ಆಯತುಲ್ಲಾ ಖಾಮ್ನಾಯಿ. ಈಗ ಇರೋ ಗಂಟ ಅವ್ರು ನಾವು ಬಯ್ಯತ್ ಮಾಡ್ತೀವಿ. ಅವ್ರಿಗೆ ಅವ್ರು ಹೇಳ್ದಂಗೆ ನಾವು ಕೇಳ್ತೀವಿ. ಅದು ನಾವು ವಿಶ್ವದಲ್ಲೇ ಪ್ರಪಂಚದಲ್ಲೇ ಪೂರ್ತಿ ನಾವು ಇದು ಖಂಡಿಸ್ತೇವೆ. ಈಗ ಪ್ರಪಂಚದಲ್ಲಿ ನಡೆಯುತ್ತಿರುವಾಗ ಮಾತುಕತೆಯಲ್ಲಿ ಮಧ್ಯದಲ್ಲಿ ಬಂದು ಈ ಥರ ಮಾಡಿರೋದು ಇಸ್ರಾಯೇಲ್ ಅಮೇರಿಕಾಗೆ ನಾವು ಖಂಡಿಸ್ತೇವೆ. ಅದಕ್ಕೋಸ್ಕರ ಈ ಪ್ರೊಟೆಸ್ಟ್ ಮಾಡ್ತಾ ಇರೋದು ಲೇಡೀಸ್ ಜೆಂಟ್ಸು ಎಲ್ಲ ಸೇರಿ ಪ್ರಪಂಚದಲ್ಲಿ ನಾವು ಖಂಡಿಸ್ತಾ ಇದ್ದೀವಿ ಇಸ್ರಾಯೇಲ್ ಅಂಡ್ ಅಮೇರಿಕಾಗೆ. ಸರ್, ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಎಷ್ಟು ಸಂಖ್ಯೆಯಲ್ಲಿ ಜನ ಭಾಗಿಯಾಗಿದ್ದಾರೆ? ಎಲ್ಲೆಲ್ಲಿಂದ ಬಂದಿದ್ದಾರೆ ಸರ್? ಇನ್ನು ಇದು ನೋಡಿ, ರಾತ್ರಿ ಎಲ್ಲ ನಮಗೆ ಗೊತ್ತಾಯಿತು ವಿಷಯ ಈ ಥರ ಆಗೈತೆ ಅಂತ. ಪರ್ಫೆಕ್ಟ್ ಇನ್ನೂ ಗೊತ್ತಿತ್ತಿಲ್ಲ. ಇರಾನ್ ಮೀಡಿಯಾ ಬೆಳಿಗ್ಗೆ ನಮಗೆ ಗೊತ್ತಾಗಿದ್ದು 7 ಗಂಟೆಗೆ ಇರಾನ್ ಮೀಡಿಯಾದಿಂದ ಕನ್ಫರ್ಮ್ ಆಗಿರೋದು. ಇನ್ನು ಕೆಲವು ಜನರಿಗೆ ಉಪವಾಸ ಇದ್ದಾರೆ. ಉಪವಾಸದ ತಿಂಗಳು ಇದು, ಎಲ್ಲ ಉಪವಾಸ ಇರ್ತಾರೆ. ಅವ್ರಿಗೆ ಇಲ್ಲೂ ಕನ್ಫರ್ಮ್ ಆಗಿಲ್ಲ, ಎಲ್ಲೆಲ್ಲಿ ದೂರ ಇದ್ದಾರೆ ಅವರು. ಈಗ ನಾವು ಸದ್ಯಕ್ಕೆ ಪ್ರೊಟೆಕ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಪ್ರೊಟೆಕ್ಟ್ ಇನ್ನೊಂದು ನಾವು ಅವ್ರ MLA ಹರೀಶ್ ಅವ್ರಿಗೂ ನಾವು ಹೇಳಿದ್ದೀವಿ. ಅವ್ರು ಮಾಡಿಕೊಡ್ತೀನಿ ಅಂದರೆ ಶಿಯಾ ಮುಸ್ಲಿಮ್ಸ್, ಸುನ್ನಿ ಮುಸ್ಲಿಮ್ಸ್ ಎಲ್ಲ ಹಿಂದೂಸ್ ಎಲ್ಲ ಸೇರಿ ನಾವು ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ ನಾವು ಮನವಿಯನ್ನು ಕೊಟ್ಟಿದ್ದೀನಿ. ಆ ಮನವಿಗೆ ಅವ್ರು ಸ್ಪಂದಿಸಿ ನೆಕ್ಸ್ಟ್ ನಮಗೆ ಕೊಡ್ತೀನಿ ಅಂತ ಹೇಳ್ಯಾರ. ಒಂದು ವಾರದಲ್ಲ 15 ದಿನದಲ್ಲಿ ನಾವು ಕೊಡ್ತೀನಿ ಅಂದವ್ರೆ. ಇದೇ ಜಾಗ ಪ್ರೊಟೆಸ್ಟ್ ನಾವು ದೊಡ್ಡದಾಗಿ ಮಾಡ್ತೀವಿ. ಸರ್, ಪ್ರಮುಖವಾಗಿ ಒಂದು ಕಡೆ ಭಾರತದ ಕೇಂದ್ರ ಸರ್ಕಾರ ಇಸ್ರೇಲ್ ಪರವಾಗಿ ನಿಂತಿದೆ, ಇರಾನ್ನ ವಿರುದ್ಧವಾಗಿ ನಿಂತಿದೆ. ಆದರೆ ಇಲ್ಲಿ ಏನು ಭಾರತ ಸರ್ಕಾರದ ಒಂದು ನಿರ್ಧಾರದ ವಿರುದ್ಧ ನೀವೆಲ್ಲ ಪ್ರತಿಭಟನೆ ಮಾಡ್ತಿದ್ದೀವಿ ಅಂತ ಒಂದು ಮಾತು ಕೇಳಿ ಬರ್ತಾ ಇದೆ ಸರ್. ನೀವು ಇಲ್ಲ ಭಾರತದ ವಿರುದ್ಧ ಅಂತ ಇಲ್ಲ. ನಮ್ಮ ಇಂಡಿಯಾ ಮಹಾನ್, ನಾವು ಇಂಡಿಯಾದವರು, ನಾವು ಇಂಡಿಯಾದಲ್ಲೇ ಇರ್ತೀವಿ. ಅಂದರೆ ನಮ್ಮ ಗುರುಗಳು ಆಯತುಲ್ಲಾ ಖಾಮ್ನಾಯಿ ನಮ್ಮ ಶಿಯಾ ಮುಸ್ಲಿಮ್ಸ್ಗೆ. ಇಂಡಿಯಾದು ಏನಿದೆ ಟ್ರೆಡಿಷನ್ ಅದಕ್ಕೆ ನಾವು ಬೆಲೆ ಕೊಡ್ತೀವಿ. ನಾವು ಇಂಡಿಯನ್ಸು ಹೆಮ್ಮೆಯಿಂದ ಹೇಳ್ತೀವಿ ನಾವು ಇಂಡಿಯನ್ಸ್ ಅಂತ. ಅದಕ್ಕೆ ವಿರುದ್ಧವಾಗಿ ನಾವು ಯಾವತ್ತೂ ಪ್ರೊಟೆಸ್ಟ್ ಮಾಡಿಲ್ಲ, ಮಾಡೋದು ಇಲ್ಲ. ನಮ್ದಿರೋದು ಅಮೇರಿಕಾ ಆ್ಯಂಡ್ ಇಸ್ರಾಯೇಲ್. ಅವರು ನಮ್ಮ ಗುರುಗಳಿಗೆ ಹತ್ಯೆ ಮಾಡಿದ್ದಾರೆ, ಅದು ನಾವು ಖಂಡಿಸ್ತೇವೆ. ಇನ್ನೊಂದಷ್ಟು ಜನ ಇದರಲ್ಲಿ ಮಾತಾಡ್ತಾ ಹೋಗ್ತೀನಿ. ಸರ್, ನೀವು ಯುವಕರಾಗಿ ನೀವು ಈ ಒಂದು ಪ್ರತಿಭಟನೆಯನ್ನು ಖಂಡಿಸಕ್ಕೆ ಬಂದಿದ್ದೀರಾ, ಈ ಬಗ್ಗೆ ನೀವು ಹೇಳೋದಾದರೆ? ಸೊ ಫಸ್ಟ್ ಥಿಂಗ್ ನಾವು ಏನು ಹೇಳ್ತೀವಿ ಅಂದರೆ, ಇಂಡಿಯಾ ನಮ್ಮ ದೇಶ, ವಿ ಆರ್ ಲಾಯಲ್ ಟು ಇಂಡಿಯಾ. ಮತ್ತು ಆಮೇಲೆ ಸೆಕೆಂಡ್ಲಿ ಇರಾನ್ಗೋಸ್ಕರ ನಮ್ಮ ಪ್ರಾಣ ಕೊಡ್ತೀವಿ. ಯಾಕಂದರೆ ಅವರು ನಮ್ಮ ಲೀಡರು. ಅವ್ರು ಏನು ಹೇಳ್ತಾರೆ ನಾವು ಅದನ್ನು ಕೇಳೋದು ಫಸ್ಟ್ ಥಿಂಗ್. ಆ್ಯಂಡ್ ಸೆಕೆಂಡ್ ಥಿಂಗ್ ಈಸ್, ಇದು ಫೇರ್ ಇಲ್ಲ. ಬಿಕಾಸ್ ಇವರು ವಾರ್ ಮಾಡೋಣ ಅಂತ ಹೇಳಿಲ್ಲ. ಅವರು ನಾವು ಕೂತ್ಕೊಂಡು ಮಾತಾಡೋಣ ಅಂತ ಇದ್ರು. ಆಮೇಲೆ ಹೇಳಿಲ್ಲ ಆ ಥರನೇ ಇಂಥ ಕಡೆಯಿಂದ ರಾತ್ರಿ ಅವರು ಬಾಂಬ್ ಆಗಿಬಿಟ್ರು. ಸೊ ನಾವು ಟೋಟಲಿ ಆಪೋಸಿಟ್ ಆಗಿದ್ದೀವಿ. ವಿ ಆರ್ ಪ್ರೊಟೆಸ್ಟಿಂಗ್ ಅಗೇನ್ಸ್ಟ್ ದಿಸ್. ಸೊ ವಿ ಆರ್ ನಾಟ್ ಟೋಟಲಿ ವಿತ್ ದಿಸ್. ನೀವು ಇಸ್ರೇಲ್ ವಿರುದ್ಧವಾಗಿ ಪ್ರತಿಭಟನೆ ಮಾಡ್ತಾ ಇದ್ರೆ, ಇಲ್ಲ ಅಂತಂದ್ರೆ ನಿಮ್ಮ ಗುರುಗಳನ್ನ ಕೊಂದಿರೋ ವಿಚಾರವಾಗಿ ಪ್ರತಿಭಟನೆ ಮಾಡ್ತಾರೆ? ನಿಮ್ಮ ಪ್ರತಿಭಟನೆಯ ಉದ್ದೇಶ ಏನು ಒಟ್ಟಾರೆಯಾಗಿ? ಸೊ ನಮ್ಮ ಉದ್ದೇಶ ಬಂದ್ಬಿಟ್ಟು ವಿ ಆರ್ ಟೋಟಲಿ ಆಪೋಸಿಟ್ ಟು ಇಸ್ರಾಯಿಲ್. ಬಿಕಾಸ್ ನಾವು ಮಾಡ್ತಿರೋದು ನಮ್ಮ ಗುರುಗಳಿಗೆ, ನಮ್ಮ ಹಜರತ್ ಖಾಮೆನೈ ಅಲೈಹಿಸ್ಸಲಾಂಗೋಸ್ಕರ. ಬಟ್ ಇವರು ಮಾಡಿರುವ ಇನ್ಸಿಡೆಂಟ್, ದಿಸ್ ಇಸ್ ನಾಟ್ ಟ್ರೂ, ದಿಸ್ ಇಸ್ ನಾಟ್ ಫೇರ್. ಬಿಕಾಸ್ ಆಫ್ಟರ್ ಆಲ್ ಬೀಯಿಂಗ್ ಎ ಹ್ಯೂಮನ್ ಬೀಯಿಂಗ್, ಯು ಶುಡ್ ಥಿಂಕ್ ಬಿಫೋರ್. ಲಾಸ್ಟ್ ಟೈಮು ಇವರು ಹಿಂಗೆ ಮಾಡ್ತಿದ್ರು. ಇವ್ರ ಮೇನ್ ವಿಷಯ ಬಂದ್ಬಿಟ್ಟು ಇವ್ರಿಗೆ ಇರಾನ್ಗೆ ಹೊಡೆಯೋದಿಲ್ಲ, ನಮ್ಮ ಲೀಡರ್ನ ಟಾರ್ಗೆಟ್ ಮಾಡೋದು. ಲಾಸ್ಟ್ ಟೈಮು ಮಾಡಿದ್ರು, ಬಟ್ ಲಕ್ಕಿಲಿ ವಿತ್ ಗ್ರೇಸ್ ಆಫ್ ಗಾಡ್ ಅವ್ರಿಗೇನು ಆಗಲಿಲ್ಲ. ಬಟ್ ಈ ಸಲ ಅವ್ರಿಗೆ ಗಾಡ್ ಹತ್ರ ಹೋಗ್ಬಿಟ್ರು, ದೇವ್ರ ಹತ್ರ. ಸೊ ನಾವು ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು.